ಪ್ರಿಯಾಂಕಾ ವಾದ್ರಾ ಗೆದ್ದಾಗಿದೆ. ಅವರು ನೆಹರು ಕುಟುಂಬದಿಂದ ರಾಜಕೀಯಕ್ಕೆ ಲೋಕಸಭೆಗೆ ಎಂಟ್ರಿ ಕೊಟ್ಟಿರೋ 10ನೇ ಸದಸ್ಯೆ. ಈ ಹಿಂದೆ ಕಾಂಗ್ರೆಸ್ಸಿಂದ ಜವಾಹರಲಾಲ್ ನೆಹರು, ಫಿರೋಜ್ ಗಾಂಧಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನಿಂತು ಗೆದ್ದಿದ್ದಾರೆ. ಇನ್ನು ಕಾಂಗ್ರೆಸ್ ವಿರೋಧಿ ಪಕ್ಷವಾದ ಬಿಜೆಪಿಯಿಂದ ಮನೇಕಾ ಗಾಂಧಿ ಮತ್ತು ವರುಣ್ ಗಾಂಧಿ ಸಂಸದರಾಗಿದ್ದಾರೆ. ಒಟ್ಟಾರೆಯಾಗಿ ಪ್ರಿಯಾಂಕಾ 10ನೇಯವರು. ನೆಹರು ಅವರ ಪತ್ನಿ ಕಮಲಾ ಅವರನ್ನು ಬಿಟ್ಟರೆ ಅನಂತರ ಅವರ ಕುಟುಂಬದ ಎಲ್ಲರೂ ಸಂಸದರಾಗಿದ್ದಾರೆ. ಈಗ ಪ್ರಿಯಾಂಕಾ ಅವರ ಸರದಿ. ಇಷ್ಟು ಜನರಲ್ಲಿ ಇಂದಿರಾ ಅವರ ಪತಿ ಫಿರೋಜ್ ಗಾಂಧಿ ಮಾತ್ರ ನೆಹರು ಅವರ ಆಶೀರ್ವಾದ ಇಲ್ಲದೆಯೂ ಸಂಸದರಾಗಿದ್ದವರು. ಪಾರ್ಲಿಮೆಂಟಿನಲ್ಲಿ ಪ್ರಧಾನಿಯಾಗಿದ್ದ ನೆಹರು ಅವರನ್ನು ನೇರವಾಗಿ ಟೀಕೆ ಮಾಡ್ತಾ ಇದ್ದ ಫಿರೋಜ್ ಗಾಂಧಿ ಆ ಕಾರಣಕ್ಕಾಗಿಯೇ ನೆಹರು ಅವರಿಗೆ ಇಷ್ಟವಾಗಿದ್ದರಂತೆ. ಇಂದಿರಾರನ್ನ ಮದುವೆಯಾಗಿ ಅಳಿಯನಾದ ನಂತರವೂ ಕಾಂಗ್ರೆಸ್ಸಿನಲ್ಲಿಯೇ ಇದ್ದರೂ ಫಿರೋಜ್ ಗಾಂಧಿ ನೆಹರು ಅವರ ವಿರೋಧಿಯಾಗಿಯೇ ಇದ್ದರು. ಈಗ ನಾವು ಹೇಳ್ತಿರೋ ಗಾಂಧಿ ಕುಟುಂಬ ಸರ್ನೇಮ್ ಇದೆಯಲ್ಲ, ಅದು ಬಂದಿದ್ದೇ ಈ ಫಿರೋಜ್ ಗಾಂಧಿ ಅವರಿಂದ. ಅವರ ಮೊಮ್ಮಗಳ ಕಥೆ ಇದೆಯಲ್ಲ, ಅದು ಇಂಟ್ರೆಸ್ಟಿಂಗ್. ಈಗ MP ಆಗಿರೋ ಜೂನಿಯರ್ ಇಂದಿರಾ ಅಂತಲೇ ಹೆಸರಾಗಿರೋ ಪ್ರಿಯಾಂಕಾ ವಾದ್ರಾ ಅವರ ಉಂಗುರದ ಕತೆ ಹೇಳ್ತೀವಿ. ಈ ಪ್ರಿಯಾಂಕಾರ ಕೈಲಿರೋ ಉಂಗುರ ಇದೆಯಲ್ಲ, ಅದು ಅಜ್ಜಿ ಅಲ್ಲ, ಮುತ್ತಜ್ಜಿಯ ಉಂಗುರವಂತೆ. ಗಾಂಧಿ ಕುಟುಂಬದ 10ನೇ ಕುಡಿ ಪ್ರಿಯಾಂಕಾ ಅವರು ನೋಡೋಕೆ ಇಂದಿರಾ ಗಾಂಧಿ ಥರ ಕಾಣಿಸ್ತಾರೆ ಅನ್ನೋ ಕಾರಣಕ್ಕೆ ಅವರನ್ನು ಜೂನಿಯರ್ ಇಂದಿರಾ ಅಂತ ಕರೀತಾರೆ. ಇಂದಿರಾ ಅವರಂತೆಯೇ ಡ್ರೆಸ್ಸಿಂಗ್, ಮಾತುಗಾರಿಕೆ ಇರೋ ಮೊಮ್ಮಗಳು ಪ್ರಿಯಾಂಕಾಗೆ ಈ ಉಂಗುರ ಬಂದಿದ್ದರ ಕಥೆಯಲ್ಲಿ ಗಾಂಧಿ ಕುಟುಂಬದ ವ್ಯಕ್ತಿತ್ವಗಳ ಪರಿಚಯ ಕೂಡ ಆಗುತ್ತೆ. ಈ ಉಂಗುರ ಇದೆಯಲ್ಲ, ಅದನ್ನು ಇಂದಿರಾ ಅವರಿಗೆ ಕೊಟ್ಟಿದ್ದು ತಾಯಿ ಕಮಲಾ ನೆಹರು. ಕಮಲಾ ನೆಹರು ಅವರಿಗೆ ನಿಶ್ಚಿತಾರ್ಥದಲ್ಲಿ ಜವಾಹರಲಾಲ್ ನೆಹರು ತೊಡಿಸಿದ್ದ ಉಂಗುರ. ಅದಾದ ಬಳಿಕ ಇಂದಿರಾ ಅವರಿಗೆ ಬಂತು. ಇಂದಿರಾ ಫಿರೋಜ್ ಗಾಂಧಿ ಮದುವೆ ಆದಾಗ ಆ ಉಂಗುರವನ್ನು ಕೊಟ್ಟಿದ್ದರು. ಆಮೇಲೆ ಆ ಉಂಗುರವನ್ನು ಇಂದಿರಾ ಗಾಂಧಿ ತಮ್ಮ ಪ್ರೀತಿಯ ಮಗನಾಗಿದ್ದ ಸಂಜಯ್ ಗಾಂಧಿ ಅವರ ಪತ್ನಿ ಮನೇಕಾ ಅಲಿಯಾಸ್ ಮೇನಕಾಗೆ ಕೊಟ್ಟಿದ್ದರು. ಮೇನಕಾಗೆ ಕೊಟ್ಟಿದ್ದ ಉಂಗುರ ಸೋನಿಯಾ ಕೈಗೆ ಬಂದಿದ್ದರ ಹಿಂದೆ ಒಂದು ಕಥೆ ಇದೆ. ಸಂಜಯ್ ಮತ್ತು ಮನೇಕಾ ಜಗಳ ಆಡಿಕೊಂಡೇ ಸಂಸಾರ ಮಾಡ್ತಿದ್ರಂತೆ. ಮೇನಕಾ ಅವರ ಮಾತುಗಳಲ್ಲಿ ಕಂಟ್ರೋಲ್ ಇರಲಿಲ್ಲ. ಜೊತೆಗೆ ಅತ್ತೆ ಇಂದಿರಾ ಜೊತೆಯಲ್ಲೂ ಒಳ್ಳೆಯ ಸಂಬಂಧ ಇರಲಿಲ್ಲ. ಮಾಡೆಲಿಂಗ್ ಲೋಕದಿಂದ ಬಂದಿದ್ದ ಮನೇಕಾಗೆ ಇಂದಿರಾ ಮನೆಯಲ್ಲಿನ ರಾಜಕೀಯ ಸದಾ ಗಂಭೀರ ವಾತಾವರಣ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಈ ಮಧ್ಯೆ ಇಂದಿರಾ ಗಾಂಧಿ ಪ್ರಧಾನಿ ಹುದ್ದೆ ಕಳ್ಕೊಂಡು ಜೈಲಿಗೆ ಹೋದ್ರಲ್ಲ, ಆಗ ಇಂದಿರಾಗೆ ಹತ್ತಿರ ಆದವರು ಸೋನಿಯಾ ಗಾಂಧಿ. ಪ್ರತಿ ದಿನ ಜೈಲಿಗೆ ಹೋಗಿ ಊಟ ಕೊಟ್ಟು ಮಾತನಾಡಿಸಿಕೊಂಡು ಬರ್ತಾ ಇದ್ರು. ಆದರೆ ಮನೇಕಾ ಒಂದ್ಸಾರಿ ಕೂಡ ಹೋಗಿರಲಿಲ್ಲ. ಜೈಲಿಂದ ವಾಪಸ್ ಬಂದಾಗ ಕೂಡ ಸಂಜಯ್ ಮನೇಕಾ ಮಧ್ಯೆ ಜಗಳ ಕಂಟಿನ್ಯೂ ಆಗ್ತಾ ಇತ್ತು. ಆಗ ಒಂದ್ಸಲ ಜಗಳ ಆದಾಗ ಎಂಗೇಜ್ಮೆಂಟ್ ರಿಂಗನ್ನು ತೆಗೆದು ಎಸೆದಿದ್ದರಂತೆ ಮೇನಕಾ ಗಾಂಧಿ. ಆ ಉಂಗುರವನ್ನು ತಾಯಿಗೆ ಕೊಟ್ಟ ಸಂಜಯ್ ಗಾಂಧಿ ತಾಯಿ ಇಂದಿರಾಗೆ ಇದರ ಮಹತ್ವ ಗೊತ್ತಿರೋರಿಗೆ ಕೊಟ್ಬಿಡಮ್ಮ ಅಂತ ಹೇಳಿದ್ರಂತೆ. ಹಾಗೆ ನಿಶ್ಚಿತಾರ್ಥದ ಉಂಗುರ ವಾಪಸ್ ಬಂದ ಮೇಲೆ ಅದನ್ನು ಸೋನಿಯಾಗೆ ಕೊಟ್ಟಿದ್ದರಂತೆ ಇಂದಿರಾ. ಈಗ ಅದೇ ಉಂಗುರ ಪ್ರಿಯಾಂಕಾ ಅವರ ಕೈಲಿದೆ. ಪ್ರಿಯಾಂಕಾ ಮತ್ತು ರಾಬರ್ಟ್ ವಾದ್ರಾ ನಿಶ್ಚಿತಾರ್ಥ ಆದಾಗ ಪ್ರಿಯಾಂಕಾಗೆ ತಮ್ಮ ಅತ್ತೆ ಕೊಟ್ಟಿದ್ದ ಆ ಉಂಗುರವನ್ನೇ ಕೊಟ್ಟಿದ್ದರಂತೆ ಸೋನಿಯಾ. ಇವತ್ತಿಗೂ ಪ್ರಿಯಾಂಕಾ ಅದೇ ರಿಂಗ್ ಹಾಕ್ಕೊಂಡಿರ್ತಾರೆ ಅನ್ನೋದನ್ನು ಗಾಂಧಿ ಕುಟುಂಬವನ್ನು ಹತ್ತಿರದಿಂದ ನೋಡಿದವರು ಹೇಳ್ಕೊಂಡಿದ್ದಾರೆ. ರಶೀದ್ ಕಿದ್ವಾಯಿ ಅನ್ನೋ ಗಾಂಧಿ ಕುಟುಂಬದ ಆಪ್ತರು ಬರೆದಿರೋ 24 ಅಕ್ಬರ್ ರೋಡ್ ಪುಸ್ತಕದಲ್ಲಿ ಈ ಘಟನೆಯ ಪ್ರಸ್ತಾಪ ಇದೆ. ಮನೇಕಾ ಗಾಂಧಿ ಸಂಜಯ್ ಗಾಂಧಿಯ ಪತ್ನಿ. ಇವರನ್ನು ಮೇನಕಾ ಗಾಂಧಿ ಅಂತಾನೂ ಕರೆಯೋರಿದ್ದಾರೆ, ಮನೇಕಾ ಅನ್ನೋರು ಇದ್ದಾರೆ. ಆದರೆ ಇದು ಮಾತ್ರ ಪ್ರಿಯಾಂಕಾ ಅವರ ಉಂಗುರದ ಕಥೆ.